ಇವತ್ತು ದೇವಸ್ಥಾನದ ಪೂಜೆ ನಿಂದೆ ಕಣಮ್ಮ. ಏನು ಮಾಡ್ತಿ ಚೆರಪು? ಇದು ಒಂದು ಸಣ್ಣ ಕತೆ. ಇದನ್ನು ನಾನೇ ಬರ್ತಿರೋದು ಸ್ವಂತ. ಅದನ್ನು ಓದ್ತಾ ಇದ್ದೀನಿ. ಎಲ್ಲರೂ ಪೂರ್ತಿ ದಯವಿಟ್ಟು ವಿಡಿಯೋನ ಪೂರ್ತಿ ನೋಡಿ. ನನಗೆ ಇದು $10 ಮಾಡ್ತಾಯಿದ್ದೀನಿ ಕತೆ. ಆದರೂ $10 ಅಂತಲ್ಲ, ಏನೋ ನನ್ನ ಫ್ರೆಂಡ್ಶಿಪ್ಗೋಸ್ಕರ ಮಾಡ್ತಾಯಿದ್ದೀನಿ ಅಂತ ಹೇಗೋ ಅಂದ್ಕೊಳ್ಳಿ. ಆದರೆ ನನ್ನ ಕತೆ ಮಾತ್ರ ಕತೆ ಬರಿತೀನಿ, ಇನ್ನೇನು ನನಗೆ ಗೊತ್ತಿಲ್ಲ. ಇದೇನೋ ನನಗೆ ಗೊತ್ತಿಲ್ಲ, ಕತೆ ಬರೆಯೋದು ಒಂದು ಗೊತ್ತಿದೆ, ಬರಿತೀನಿ ಅಷ್ಟೆ. ಎಲ್ಲ ಪೂರ್ತಿ ನೋಡಿ ನಂಗೆ ಒಂದು ಸ್ವಲ್ಪ ಪೂರ್ತಿ ನೋಡಿ ಹೆಲ್ಪ್ ಮಾಡಿ. ಇವತ್ತು ದೇವಸ್ಥಾನದ ಪೂಜೆ ನಿಂದೆ ಕಣಮ್ಮ. ಏನು ಮಾಡ್ತಿ ಚೆರಪು? ಸ್ವಲ್ಪ ಜಾಸ್ತಿ ಮಾಡು, ಎಲ್ಲ ಬರ್ತಾರೆ. ನನಗೆ ಸ್ವಲ್ಪ ಹೆಲ್ಪ್ ಮಾಡಿ ಬಿಡು. ಸ್ವಲ್ಪ ಏನು ಜಾಸ್ತಿನೇ ಹೆಲ್ಪ್ ಮಾಡೋಣ. ಆಯಿತು, ಸ್ವೀಟ್ ತರಿಸ್ತೀನಿ ಅಂಗಡಿಯಿಂದ. ಆಯಿತು, ಏನಾದರೂ ಮಾಡಮ್ಮ. ಹಬ್ಬ ಈ ಸರಿ ದೇವಸ್ಥಾನ ಏನಾದರೂ ಮಾಡಮ್ಮ, ಚೆನ್ನಾಗಾದರೆ ಆಯಿತು. ಚೆನ್ನಾಗಿ ಮಾಡೋಣ ಕಣೇ. ಬೇಗ ಬೇಗ ಎಲ್ಲ ರೆಡಿ ಮಾಡಿಬಿಡು, ಲೇಟ್ ಮಾಡಬೇಡ, ಎಲ್ಲ ಬಂದ್ಬಿಡ್ತಾರೆ. ಲೇಟ್ ಮಾಡಬೇಡ. 7:30 ಅಷ್ಟೊತ್ತಿಗೆ ಅಲ್ಲಿರ್ಬೇಕು, 7 ಗಂಟೆ ಅಷ್ಟೊತ್ತಿಗೆ. ಆಯಿತು ರೀ. ಅಯ್ಯೋ ಬಿಡ್ರಿ, ಇರೋಣ, ಏನು ಬಾರಿ. ಹೋಗೋಣ ಜೊತೆಯಲ್ಲಿ. ಆಯಿತು, ಹೋಗೋಣ ಅಂತ ಎಲ್ಲ ವಿಷಯಗಳಿಗೂ ಏನಾದರೂ ಸರಿ. ಹಬ್ಬ ಪೂಜೆ ಚೆನ್ನಾಗಾಯಿತು, ಚರ್ಪು ಎಲ್ಲ ಚೆನ್ನಾಗಿದೆ ಅಂತಂದರು. ತುಂಬ ಖುಷಿಯಾಯಿತು ರೀ. ನೀವು ನಂಗೆ ಹೆಲ್ಪ್ ಮಾಡಿರಿ. ಆಯ್ತು ನೋಡು, ನಾನು ಹೆಲ್ಪ್ ಮಾಡ್ತೀನಿ. ಈ ವರ್ಷಕ್ಕಂತೂ ಆಯಿತು ಈ ದೇವಸ್ಥಾನದ ಪೂಜೆ. ಮುಂದಿನ ವರ್ಷಕ್ಕೆ ನೋಡ್ಕೊಳ್ಳೋಣ. ವಿಜಯ ತುಂಬ ಹೆಲ್ಪ್ ಆಯಿತು. ನಾನು ಹೆಲ್ಪ್ ಮಾಡಿದ್ದೀನಿ, ನಮ್ಮ ಮನೆದು ಅಂತ ತಪ್ಪಿಸ್ಕೋಬೇಡ, ಖಂಡಿತ ಬಂದ್ಬಿಡು. ಅವತ್ತು ಕರೆಕ್ಟಾಗಿರು, ನಮ್ಮ ಮನೆದು ತಪ್ಪಿಸ್ಕೋಬೇಡ. ಆಯಿತು, ತಪ್ಪಿಸ್ಕೊಳ್ಳೋದಿಲ್ಲ, ಬರ್ತೀನಿ ಬಿಡಿ ಅಂತ ಅವ್ರಿಗೆ ಹೇಳಿದಳು. ತಪ್ಪಿಸ್ಕೋಬೇಡ ಅಂತ. ಎಲ್ಲ ಆಯಿತು, ಹೋಗಬೇಡ. ಹೀಗೆ ಎಲ್ಲದಕ್ಕೂ ದೇವಸ್ಥಾನ ಹೋಗಲಿ, ಹಬ್ಬ ಮಾಡಲಿ, ಎಲ್ಲ ಮಾಡಲಿ, ಅವರು ಫ್ರೆಂಡ್ ಮದುವೆ ಆದಮೇಲೆ ಈ ಮದುವೆ ಆದಮೇಲೂ ಫ್ರೆಂಡ್ಗಳ ಗೆಳೆತನ ಉಳಿಸ್ಕೊಳ್ಳೋದು ಸ್ವಲ್ಪ ಇದು. ಆದರೂ ಎದುರು ಬದ್ರು ಮನೆ ಇದ್ದಿದ್ದರಿಂದ ಅವರಿಬ್ಬರು ಫ್ರೆಂಡ್ಶಿಪ್ಪು ಚೆನ್ನಾಗಿತ್ತು. ಹೀಗೆ ಮನೆ ಕಟ್ಟುವಾಗಲೂ ನೋಡೆ, ಸುಮ್ಮನೆ ದುಡ್ಡನ್ನೆಲ್ಲ ಪೋಲ್ ಮಾಡಬೇಡ. ನನ್ನ ಹತ್ರ ಸ್ವಲ್ಪ ತಂದು ಕೊಟ್ಟಿರು. ನನ್ನ ಹತ್ರ ನಿನ್ಗೆ ಎಷ್ಟಾಗುತ್ತೋ ಅಷ್ಟು ತಂದು ಕೊಟ್ಟಿರು. ಚೀಟಿ ಕಟ್ಟು, ನಾವು ಮಿಕ್ಕಿದ್ದು ನಿಧಾನಕ್ಕೆ ಕೊಟ್ಟರು ಪರವಾಗಿಲ್ಲ, ಇಸ್ಕೋತೀನಿ. ನೀನು ಚೀಟಿ ಕಟ್ಟು, ನಿನಗೆ ಮನೆ ಕಟ್ಟುವಾಗ ದುಡ್ಡೆಲ್ಲ ಬರುತ್ತೆ ಒಟ್ಟಿಗೆ. ಹೀಗೆ ಹೇಳಿ ಸ್ವಲ್ಪನೇ ದುಡ್ಡು ಕೊಟ್ಟು ಕೂಡು ಹಾಕಿಸಿ ಅಂತೂ ಮನೆ ಕಟ್ಟುವಾಗ ಅದೇ ಬೆಳೆದಿತ್ತು ದುಡ್ಡು. ಅದು ಅವರಿಂದನೇ ಸಹಾಯ ಆಯಿತು ಅಂತ ಅವಳು ಅಂದ್ಕೊಂಡ್ಳು. ಹೀಗೆ ಮನೆ ಕಟ್ಟಿದ್ದಾಯಿತು, ನಾವು ಕಟ್ಟಿದ್ದ ಮತ್ತು ಅವರಿಂದ ಅಷ್ಟು ಚೀಟಿ ಹಣ ಎಲ್ಲ ಜಾಸ್ತಿ ಬಂದಿದ್ದರಿಂದ ಇವ್ರಿಗೆ ತುಂಬ ಅನುಕೂಲ ಆಯಿತು. 7-8 ವರ್ಷದ ಮೇಲೆ ಅವರು ಮನೆ ಕಟ್ಕೊಂಡ್ರು. ಅವರು ಮದುವೆ ಆಗಿದ್ದು ಲೇಟ್ ಆದ್ದರಿಂದ, ಇವಳಿಗಿನ್ನ ದೊಡ್ಡವಳಾದರು. ಅವ್ರು ಮದುವೆ ಆಗಿದ್ದು ಲೇಟ್ ಆದ್ದರಿಂದ ಸ್ವಲ್ಪ ನಿಧಾನಕ್ಕೆ ಚಿಕ್ಕ ಮಕ್ಕಳು. ಅವರು 7-8 ವರ್ಷ, ಇವ್ರು ಕಟ್ಟಿದ್ದು 7-8 ವರ್ಷದ ಮೇಲೆ ಅವ್ರು ಕಟ್ಕೊಂಡ್ರು. ಮತ್ತು ಮಕ್ಕಳಿಗೆ ಓದಿಸೋದಕ್ಕೆ ಫೀಸು ಇದು ಎಲ್ಲದಕ್ಕೂ ಅವರು ಮತ್ತು ಹೀಗೆ ಅವಳಿಗೆ ಯೋಜನೆ ಇದು ಹಾಕ್ಕೊಟ್ಟು ಒಂದು ಸ್ವಲ್ಪ FD ಇಡಿಸಿ RD ಇಡಿಸಿ ಎಲ್ಲ ಮಾಡಿದ್ರಿಂದ, ಅವಳಿಗೆ ಬುದ್ಧಿ ಹೇಳಿ RD ಇಡಿಸಿ ಎಲ್ಲ ಮಾಡಿದ್ರಿಂದ ಅವಳಿಗೆ ಓದಿಸೋದಕ್ಕೂ ದುಡ್ಡೆಲ್ಲ ಬಂತು. ಇನ್ನೂ ಸ್ವಲ್ಪ ಮಿಕ್ಕಿದ್ದು ಇವರು ಅಷ್ಟು ಹಾಕಿ ಕೊಟ್ಟಿದ್ದರಿಂದ
ಕೊಟ್ಟಿದ್ದ ದುಡ್ಡು ಅಷ್ಟೇ ಇವಳಿಗೆ ತುಂಬ ಸಹಾಯ ಆಯಿತು ಅವರಿಂದ ಅಂತ ಅವಳು ಅವ್ರನ್ನ ತುಂಬ ಅವ್ರಿಗೆ ತುಂಬ ಹೇಳಿಳು. ಅವಳು ಹಾಗೆ ತಗೊಂಡಿದ್ದು ಸ್ವಲ್ಪನೂ ಬಿಡದಂತೆ ವಾಪಸ್ ಮಾಡಿದ್ದು ಅವರ ಸ್ನೇಹ ಮುಂದುವರಿಯುವುದಕ್ಕಾಗಿ ಸಾಕ್ಷಿಯಾಗಿತ್ತು. ಕೊಟ್ಟ ದುಡ್ಡು ವಾಪಸ್ ಕೊಡದೆ ಹೋದರೆ ಆಗುತ್ತಾ? ಹಾಗೆ ವಾಪಸ್ ಕೊಟ್ಟಿದ್ದರಿಂದ ಅವ್ರ ಸ್ನೇಹ ಉಳ್ಕೊಳ್ತು. ಇಲ್ಲದವರು ಸುಮ್ಮನೆ ಜಗಳಕ್ಕದನ್ನ ಆಗೋಗೋದು. ಆದ್ದರಿಂದ ಸ್ನೇಹ ಉಳಿಸ್ಕೋಬೇಕಾದ್ರೆ ವ್ಯವಹಾರನೂ ಚೆನ್ನಾಗಿರಬೇಕು. ಹಾಗೆ ಅವ್ರ ವ್ಯವಹಾರನೂ ಚೆನ್ನಾಗಿಟ್ಕೊಂಡಿದ್ದರಿಂದ ಅವ್ರ ಸ್ನೇಹ ಹಾಗೇ ಇತ್ತು. ಮುಂದೆ ಮಕ್ಕಳು ರಂಗಲಕ್ಷ್ಮಿ ದೊಡ್ಡೋಳು, ವಿಜಯಲಕ್ಷ್ಮಿ ಇನ್ನೂ ಚಿಕ್ಕ ಮಕ್ಕಳು. ರಂಗಲಕ್ಷ್ಮಿ ಮಕ್ಕಳು ಮದುವೆ ಮಾಡುವಾಗಲೂ ಅವರು ಹೀಗೆ ಮಾಡು ಹಾಗೆ ಮಾಡು ಅಂತ ಹೇಳಿ ಜೊತೆಗೆ ಕೆಲಸಗಳಿಗೆಲ್ಲ ಸಹಾಯಕ್ಕೆ ನಿಂತರು. ತಮ್ಮನ ಹೆಂಡತಿ ಮತ್ತು ದೊಡ್ಡಮ್ಮನ ಮನೆಯವರು ಎಲ್ಲರೂ ಇದರಿಂದ, ಅತ್ತೆ ಮನೆಯವರು ಎಲ್ಲ ಇದರಿಂದ ಅವಳಿಗೆ ಅಷ್ಟೊಂದು ಕಷ್ಟ ಆಗಲಿಲ್ಲ. ಎಲ್ಲ ಮದುವೆ ಜವಾಬ್ದಾರಿ ಮುಂದೆ ನಿಂತು ಮಂದ ನಡೆದುಕೊಳ್ತಾಯಿದ್ರು. ಎಲ್ಲರ ಸಹಕಾರದಿಂದಲೇ ಆಯಿತು. ದುಡ್ಡಿಂದ ಜಾಸ್ತಿ ಸಹಾಯ ಬಯಸದಿದ್ದರೂ ಎಲ್ಲರ ಜನ ಸಹಾಯ ಬೇಕೇ ಬೇಕು. ಅಂಥ ಫಂಕ್ಷನ್ಗಳಲ್ಲಿ ಇದರಲ್ಲಿ ಎಲ್ಲ ಜನ ಸಹಾಯ ಬೇಕೇ ಬೇಕು, ಅವಶ್ಯಕತೆ ಇದ್ದೇ ಇರುತ್ತೆ. ಇದಕ್ಕೆ ಕೊರತೆ ಆಗದಂತೆ ಎಲ್ಲರೂ ಇದ್ದಿದ್ದರಿಂದ ಜವಾಬ್ದಾರಿಗಳನ್ನು ಮುಂದೇನು ಮುಂಜಿ ಬಾಣಂತನ, ಮದುವೆ, ಚಿಕ್ಕ ಮಗು ನೋಡ್ಕೊಂಡಿದ್ದು ಎಲ್ಲದಕ್ಕೂ ಅವಳ ಆರೋಗ್ಯ ಅಷ್ಟಕ್ಕಷ್ಟೇ ಆದರೂ ಎಲ್ಲದನ್ನೂ ನಡೆಸ್ಕೊಂಡು ಬಂದಿದ್ಲು. ವಿಜಯ ಅವರು ಮನೆ ಕಟ್ಟಿದ್ದು, ಮದುವೆ ಮಾಡಿದ್ದರು, ಮಗನೂ ಓದಿಸಿದರು. ವಿಜಯಲಕ್ಷ್ಮಿ ಅವರೂ ಮನೆ ಕಟ್ಟಿರು, ಮಗಳು ಮದುವೆ ಮಾಡಿರು, ಮತ್ತು ಮಗನೂ ಓದಿಸಿದ್ರು. ಮಗನ ಮದುವೆ ಒಂದು ಉಳೀತು. ಮದುವೆ ಒಂದು ಅವರಿನ್ನೂ ಮಾಡಿರಲಿಲ್ಲ. ಆದರೆ ವಿಧಿ ಲಿಖಿತನೇ ಬೇರೆ. ನಾವು ಒಂದು ಬಂದರೆ ದೈವ ಒಂದು ಬಗೆಯುತ್ತೆ ಅನ್ನೋ ಹಾಗೆ ವಿಧಿ ಲಿಖಿತ ಅಷ್ಟರಲ್ಲಿ ಆಕೆ ವಿಜಯಲಕ್ಷ್ಮಿ ಹಾರ್ಟ್ ಅಟ್ಯಾಕ್ನಿಂದ ತೀರ್ಕೊಂಡ್ರು. ಇದು ಊರಿಗೆ ಶಾಕ್ ಆಯಿತು. ಇನ್ನೂ ಅಂತ ಹೋಗೋ ವಯಸ್ಸಲ್ಲ. 60-64 ತುಂಬ ಚೆನ್ನಾಗಿದ್ದರು, ಇನ್ನೂ ಗಟ್ಟಿಯಾಗಿದ್ದರು, ಅಡುಗೆ ಎಲ್ಲ ಮಾಡ್ತಾಯಿದ್ರು, ದೇವಸ್ಥಾನಕ್ಕೆ ಹೋಗಿ ಬಂದರು, ಹಾಗೆ ಹೀಗೆ ಅಂತ ಒಂದೊಂದು ನೆನೆಸ್ಕೊಳ್ತಿದ್ರೆ ರಂಗಲಕ್ಷ್ಮಿಗೆ ಇದು ಹೀಗೆ ಆಯಿತಲ್ಲ, ಇಲ್ಲ ಇದು ಸುಳ್ಳು ಅನ್ನಿಸ್ತು. ಆದರೆ ಅದು ನಿಜ ಅಂತ ಶಾಕ್ ಆಗಿ ಹೋದಳು, ತಲೆ ತಿರುಗಿ ಬಿದ್ದಳು. ಮತ್ತು ಮಾರನೇ ದಿವಸ ಸ್ವಲ್ಪ ಎಲ್ಲರೂ ನೋಡಿಕೊಂಡ್ರು. ಮತ್ತು ಮಾರನೇ ದಿವಸ ಅವಳು ಫೋಟೋ ಮುಂದೆ ಕುಳಿತು, ಅಯ್ಯೋ ನಾವು ಆಗಿದ್ವು ಹೀಗಿದ್ವು ಅಂತ ನಾನು ವಿಡಿಯೋ ಹಾಕಿದ್ದೆ ಅವಳದು ವೈಟಿನಲ್ಲಿ ಅಂತ ಅವಳು ನೆನೆಸ್ಕೊತಾ ಇದ್ಲು. ಮಾರನೇ ದಿನ ಪತ್ರಿಕೆಯಲ್ಲೂ ಬಂದಿತ್ತು ಸುದ್ದಿ, ಗೆಳತಿಯ ಸಾವಿನ ದುಃಖ ತಡೆಯಲ್ಲ. ಮಾರನೇ ದಿವಸ ಪತ್ರಿಕೆಯಲ್ಲಿ ಸುದ್ದಿ ಬಂತು, ಗೆಳತಿಯ ಸಾವಿನ ದುಃಖ ತಡೆಯಲಾಗದೆ ರಂಗಲಕ್ಷ್ಮಿ ಆತ್ಮಹತ್ಯೆ ಅಂತ ಬಂದ್ಬಿಡ್ತು. ಊರೇ ಬೆಚ್ಚಿಬಿತ್ತು. ಅಯ್ಯೋ, ಗೆಳತಿ ಅಂದರೆ ಹಿಂಗೆ, ಅವಳು ಗೆಳತಿಗೋಸ್ಕರ ಪ್ರಾಣ ಬಿಟ್ಲು, ಇಂಥ ಸ್ನೇಹ ಹಿಂದಿನ ಕಾಲದಲ್ಲಿ ಸಿಗಲ್ಲ ಅಂತ ಎಲ್ಲರೂ ಕಣ್ಣೀರಿಟ್ಟರು. ಆದರೆ ಮಾರನೇ ದಿನ ಪತ್ರಿಕೆಯಲ್ಲಿ ಎಲ್ಲರೂ ಕಣ್ಣೀರಿಟ್ಬಿಟ್ರು. ಈ ಮಾರನೇ ದಿನ ಪತ್ರಿಕೆ ಈ ಸುದ್ದಿ ವಿಡಿಯೋಕ್ಕಾಗಿ ಮಾರನೇ ದಿನ ವೈರಲ್. ಎಲ್ಲರೂ ಅಯ್ಯೋ ಶಾಕ್ ಆದರು, ಎಲ್ಲ ನೋಡ್ತಾಯಿದ್ರು, ಇದೇನು ಹೀಗಾಯಿತು ಇವಳದು ಕತೆ. ಮತ್ತು ಅವಳು ಯಾಕೆ ಬೇಜಾರು ಮಾಡ್ಕೋಬೇಕಾಯಿತು, ಅವರೇನೋ ಹೋದರು ಅಂತ ಇವಳು ಹೋಗೋಕ್ಕಾಗುತ್ತಾ? ಈ ಥರ ಎಲ್ಲ ಅಳಬಾರ್ದು. ಜಾಸ್ತಿ ಹತ್ತಿರ ಈಗ ಮೊದಲೇ ಅಟ್ಯಾಕ್ಗಳು ಜಾಸ್ತಿ ಅಳೋದು, ದುಃಖ ಮಾಡ್ಕೊಳ್ಳೋದು, ಸಿಕ್ಕಾಬಟ್ಟೆ ಸೌಂಡ್ಗಳು, ಇವೆಲ್ಲ ಹಾರ್ಟ್ ಅಟ್ಯಾಕಿಗೆ ಕಾರಣ ಆಗಿದೆ. ಇಂಥ ಟೈಮ್ನಲ್ಲಿ ಇವಳು ಹೀಗೆ ಮಾಡೋದಾ?
ಬಾಕೆ ಇವಳು ಬೇಜಾರು ಮಾಡ್ಕೋಬೇಕಾಯ್ತು, ಅದು ಆತ್ಮಹತ್ಯೆ. ಅಯ್ಯಯ್ಯಪ್ಪ ಹೆಂಗೆ ಮನ್ಸು ಬಂತು ಇವಳಿಗೆ ಅಂತ ಎಲ್ಲರೂ ಇದು ಮಾಡ್ತಾಯಿದ್ರು ಅವಳಿಗೆ. ಹಾಗೆ ಆದರೆ ಎಲ್ಲರೂ ಅಯ್ಯೋ ಅಂತ ಅಂದರು, ಮತ್ತು ಅಯ್ಯೋ ಅಂತ ಇದ್ದರು ರಂಗಲಕ್ಷ್ಮಿ. ಆದರೆ ಮಾರನೇ ದಿವಸ ಪತ್ರಿಕೆಯಲ್ಲಿ ಸುದ್ದಿ ವೈರಲ್ ವಿಡಿಯೋಕ್ಕಾಗಿ ನಕಲಿ ಕತೆ ಬರೆದ ಯುವತಿ ರಂಗಲಕ್ಷ್ಮಿ ಜೀವಂತ ಅಂತ ಮತ್ತೆ ಮಾರನೇ ದಿವಸ ಪತ್ರಿಕೆಯಲ್ಲಿ ಸುದ್ದಿ ಬಂತು. ಏನು ಮಾರನೇ ದಿವಸ ಪತ್ರಿಕೆಯ ಸುದ್ದಿ, ವೈರಲ್ ವಿಡಿಯೋಕ್ಕಾಗಿ ನಕಲಿ ಕತೆ ಬರೆದ ಯುವತಿ ರಂಗಲಕ್ಷ್ಮಿ ಜೀವಂತ. ರಂಗಲಕ್ಷ್ಮಿ ಕ್ಯಾಮ್ರಾ ಮುಂದೆ ಬಂದು ಹೇಳಿದಳು, ನನ್ನ ಗೆಳತಿಯ ನೆನಪಿಗೆ ವಿಡಿಯೋ ಮಾಡಿದೆ, ನನ್ನ ಗೆಳತಿ ನೆನಪಿಗೆ ಒಂದು ವಿಡಿಯೋ ಮಾಡಿದ್ದೆ, ವೈರಲ್ ಆಗಲಿ ಅಂತ ಸ್ಟೋರಿ ಹಾಕಿದ್ದೆ. ಯಾರೋ ಇದನ್ನು ಹೆಸರಿನಲ್ಲಿ ಬರೆದು ನನ್ನ ಟಾರ್ಗೆಟ್ ಮಾಡಿದರು. ಯಾರೋ ಇದನ್ನು ನನ್ನ ಹೆಸರಲ್ಲಿ ಬರೆದ್ಬಿಟ್ಟು ಟಾರ್ಗೆಟ್ ಮಾಡಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಲಕ್ಷಾಂತರ ಜನ ಕೋಪಗೊಂಡರು. ಇದೇನು ಈ ಥರ ಎಲ್ಲ ಮಾಡ್ತಾರಾ? ಅದು ಸಾವಿನ ಸುದ್ದಿ, ಇದ್ದವ್ರನ್ನ ಸಾವು ಅಂತ ಬದುಕಿದ್ದಾರೆ ಅಂತ, ಬದುಕಿರೋರನ್ನ ಸತ್ತು ಅಂತ ಹೇಳ್ತಾರಾ? ಈ ಥರ ಎಲ್ಲ ಮಾಡ್ತಾರಾ? ಸ್ನೇಹದ ಡ್ರಾಮಕ್ಕಾಗಿ ಅವಳ ಒಪ್ಪಿಗೆ ಇದೆ, ಆದರೆ ಸ್ನೇಹದ ಡ್ರಾಮಕ್ಕಾಗಿ ಅವ್ರ ಒಪ್ಪಿಗೆ ಇಲ್ಲದೆ ನಾನು ಮಾಡೋದಿಲ್ಲ. ಅವ್ರ ಒಪ್ಪಿಗೆ ಇಲ್ಲದೆ ನಾನು ಮಾಡೋದಿಲ್ಲ. ಅವ್ರ ಒಪ್ಪಿಗೆ, ಅವ್ರ ಮನಸ್ಸು ತಿಳ್ಕೊಂಡೆ ನಾನು ಈ ಥರ ಬರೆದಿದ್ದು ಅಂತ ಯಾರ ಭಾವನೆಗಳ ಜೊತೆ ಆಡಿದೆ ಅಂತ ಸುಳ್ಳು ಸುದ್ದಿ ಹಬ್ಬಿಸಿದ್ದಾರೆ. ವಿಜಯಲಕ್ಷ್ಮಿ ಹೆಸರಲ್ಲಿ ಟ್ರಸ್ಟು ಸುಳ್ಳು ಸುದ್ದಿ ಹಬ್ಬಿಸಿದ್ದಾರೆ. ಆದರೆ ಈ ವಿಡಿಯೋ ವೈರಲ್ ಆಗಿ ಎಲ್ಲ ಕಡೆ ಹಬ್ಬಿಬಿಟ್ಟಿದೆ. ಹಬ್ಬಿರೋದು ನನ್ನ ದುರಾದೃಷ್ಟ ಅಂತ ಹೇಳಿ. ಆಮೇಲೆ ವಿಡಿಯೋ ಮಾತ್ರ ವೈರಲ್ ಆಗಿತ್ತು. ಚೆನ್ನಾಗಿ ಅವಳಿಗೆ ಹೆಸರು ಬಂತು. ಆದರೆ ಅವಳಿಗೆ ಮಾತ್ರ ಬೇಜಾರಿತ್ತು, ಈ ಥರ ಆಯ್ತಲ್ಲ ಅಂತ. ಆಮೇಲೆ ಅವಳು ಟ್ರಸ್ಟ್ ವಿಜಯಲಕ್ಷ್ಮಿ ಹೆಸರಿನಲ್ಲಿ ಒಂದು ನನ್ನ ಹೃದಯದಲ್ಲಿ ಇರುತ್ತೆ ಯಾರು ಭಾವನೆಗಳ ಜೊತೆ ಸುಳ್ಳು ಸುದ್ದಿ ವಿಜಯಲಕ್ಷ್ಮಿ ಹೆಸರಲ್ಲಿ ಟ್ರಸ್ಟ್ ಶುರು ಮಾಡಿದಳು. ಅಂಗವಿಕಲರು ಆದರೆ ಕಣ್ಣಿಗೆ ಕಾಣುತ್ತೆ, ಅಂಗವಿಕಲರಾದರೆ ಕಣ್ಣಿಗೆ ಕಾಣುತ್ತೆ ಅಯ್ಯೋ ಅಂತಾರೆ. ಅಂಗ ಊನ ಆದರೆ ಇನ್ನೊಂದು ಕೈಯಿಂದ ಕೆಲಸ ಮಾಡ್ತಾರೆ. ಆದರೆ ಹೃದ್ರೋಗಿಗಳು ಉಸಿರು ಏರಿಳಿತ ಕಡಿಮೆ ಆದರೆ ಅವರು ಯಾವ ಕೆಲಸನೂ ಮಾಡೋಕ್ಕಾಗಲ್ಲ. ಅವರು ಉಸಿರಿಗೆ ತಕ್ಕಂತೆ ಕೆಲಸ ಮಾಡಬೇಕು. ಹೃದ್ರೋಗಿಗಳು ಅವರು ಉಸಿರಾಟ ಸರಿ ಇದ್ದರೆ ಕೆಲಸ ಮಾಡ್ತಾರೆ, ಇಲ್ಲದೇ ಇಲ್ಲ. ಪರಿಸರ ಮಾಲಿನ್ಯ, ಶಬ್ದ ಮಾಲಿನ್ಯ ಇವುಗಳಿಂದ ಅವ್ರಿಗೆ ರಕ್ಷಣೆ ಕೊಡಿ. ಪರಿಸರ ಮಾಲಿನ್ಯ ಮತ್ತು ಶಬ್ದ ಮಾಲಿನ್ಯ ಇವುಗಳಿಂದ ಹೃದ್ರೋಗಿಗಳಿಗೆ ರಕ್ಷಣೆ ಕೊಡಿ. ವಿಜಯಲಕ್ಷ್ಮಿ ಹೆಸರಲ್ಲಿ ಹೃದಯ ರೋಗಿಗಳಿಗೆ ಸಹಾಯ ಮಾಡಲು ಟ್ರಸ್ಟ್ ಮಾಡುವಾಗ ಎಲ್ಲರೂ ಮುಂದಾದರು. ವಿಜಯಲಕ್ಷ್ಮಿ ಹೆಸರಲ್ಲಿ ಹೃದಯ ರೋಗಿಗಳಿಗೆ ಸಹಾಯ ಮಾಡಲು ಟ್ರಸ್ಟ್ ಮಾಡುವಾಗ ಎಲ್ಲರೂ ಮುಂದಾದರು. ವೈರಲ್ ಆದ ವಿಡಿಯೋ ನಕಲಿ ನ್ಯೂಸ್ ಅಲ್ಲ, ಅದು ನಿಜವಾದ ಅವಳ ಸ್ನೇಹ ಮತ್ತು ಧೈರ್ಯ. ವೈರಲ್ ಆದ ವಿಡಿಯೋ ನಕಲಿ ನ್ಯೂಸ್ ಅಲ್ಲ, ಅದು ನಿಜವಾದ ಸ್ನೇಹ ಧೈರ್ಯ. ಕತೆ ಮುಗೀತು. ಸ್ವಲ್ಪ ಇನ್ನೂ ಸರಿಯಾಗಿ ಬರಬೇಕಾಯಿತು. ಇಷ್ಟು ಬಂದಿದೆ. ಇನ್ನೊಂದ್ಸಲ ಇನ್ನೂ ಚೆನ್ನಾಗಿ ಮಾಡ್ತೀನಿ. ಇದನ್ನು ಬೇಕಾದರೆ ಮ್ಯೂಟ್ ಮಾಡಿಬಿಟ್ಟು ಅಕ್ಷರದಲ್ಲಿ ಬರುತ್ತಲ್ಲ ಹಾಗೂ ನೋಡ್ಬೋದು ನೀವು. ಥ್ಯಾಂಕ್ ಯು ವೆರಿ ಮಚ್. ಎಲ್ಲ ಕತೆನ ಓದಿ ಕತೆನ ನೋಡಿ. ಥ್ಯಾಂಕ್ ಯು ವೆರಿ ಮಚ್. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು.